ಡಾರ್ಲಿಂಗ್ ಪ್ರಭಾಸ್ ಎದುರು ಅಬ್ಬರಿಸಿದ್ದಂತಹ ಕನ್ನಡದ ಖಡಕ್ ವಿಲನ್ ವಜ್ರಂಗ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಅವರ ಜರ್ನಿ ಬಗ್ಗೆ ಜೊತೆಗೆ ಪ್ರಭಾಸ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲವನ್ನೂ ಕೂಡ ಮಾತಾಡ್ಸೋಣ. ವಜ್ರಂಗ್ ಶೆಟ್ಟಿ ನಮಸ್ಕಾರ. ನಮಸ್ಕಾರ ಮಾತೇಶ್, ತುಂಬ ಚೆನ್ನಾಗಿದೆ. ನೀವು ಹೇಗಿದ್ದೀರಿ? ಮೊದಲನೇದಾಗಿ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಬಟ್ ಈ ಹೊಸ ವರ್ಷ ನಿಮ್ಮ ಲೈಫಲ್ಲಿ ತುಂಬ ಸ್ಪೆಷಲ್ಲು, ಯಾಕಂತಂದರೆ ಒಂದು ದೊಡ್ಡ ಸಿನಿಮಾ ಸಲಾರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು. ಸೊ ಆ ಜರ್ನಿ ಹೇಗೆ ನೆನಪಾಗ್ತಿದೆ ಅಂತ ಸರ್? ತುಂಬ ಖುಷಿಯ ವಿಚಾರ. ಅಂಥ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಇಂಡಿಯಾದ ಒಬ್ಬ ಟಾಪ್ ಡೈರೆಕ್ಟ್ರು, ಮಾಸ್ ಡೈರೆಕ್ಟ್ರ್ ಏನಂತ ಹೇಳ್ತೀವಿ, ಪ್ರಶಾಂತ್ ಸರ್ ಅವ್ರ ಅಂಡರಲ್ಲಿ ಕೆಲಸ ಮಾಡೋದು ಆ್ಯಂಡ್ ಪ್ರೆಸ್ಟೀಜಿಯಸ್ ಹೊಂಬಾಳೆ ಸಂಸ್ಥೆ ಅಡಿಯಲ್ಲಿ ಕೆಲಸ ಮಾಡೋದು ನನಗೊಂದು ತುಂಬ ಹೆಮ್ಮೆ ವಿಚಾರ. ಸೊ ಇವತ್ತು ಸಲಾರ್ ಏನಿದೆ ದೇಶಾದ್ಯಂತ ಒಂದು ಒಳ್ಳೆ ರೆಸ್ಪಾನ್ಸ್ ಪಡ್ಕೊತಾ ಇದೆ. ನನಗೆ ಕೂಡ ಒಂದು ನನ್ನ ಕ್ಯಾರೆಕ್ಟ್ರ್ ವಿಷ್ಣು ಅನ್ನೋ ಕ್ಯಾರೆಕ್ಟ್ರಿಗೆ ಸಖತ್ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲ ಕಡೆಯಿಂದ. ಇವನ್ ಕರ್ನಾಟಕ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು ಆ್ಯಂಡ್ ಮಲಯಾಳಂ ಕೂಡ ಆ್ಯಂಡ್ ಹಿಂದಿ ಆಲ್ಸೋ, ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ವಿಷ್ಣು ಕ್ಯಾರೆಕ್ಟ್ರಿಗೆ. ಸರ್ ಇದೇ ಖುಷಿ ವಿಚಾರ. ನನಗೆ ಹೊಸ ವರ್ಷನ ತುಂಬ ಹೊಸ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ. ಎಸ್, ವಜ್ರಂಗ್ ಶೆಟ್ಟಿ ಈಗ ಪ್ರತಿಯೊಬ್ಬರ ಕಣ್ಣಲ್ಲೂ ವಿಷ್ಣು ಆಗಿ ಕಾಣ್ತಾ ಇದ್ದಾರೆ. ಸೊ ಆ ಒಂದು ಅವತಾರನೇ ಬೇರೆ ರೀತಿಯಾಗಿರ್ತಕ್ಕಂಥದ್ದು. ಸಹಜವಾಗಿ ಸಿನಿಮಾ ನೋಡಿದಂಥವ್ರನ್ನ ಪ್ರತಿಯೊಬ್ಬರನ್ನು ಫಿದಾ ಮಾಡ್ತಾ ಇರೋವಂಥದ್ದು. ಪ್ರತಿ ಪಾತ್ರಗಳು ಅಷ್ಟೇ ವಿಶೇಷ. ನಿಮ್ಮ ಈ ಜರ್ನಿ ಶುರುವಾಗಿದ್ದು ಹೆಂಗೆ? ಸೊ ಸಲಾರ್ಗೆ ನೀವು ಕನೆಕ್ಟ್ ಆಗಿದ್ದು ಹೆಂಗೆ ಅಂತ? ಸರ್ ನಾನು 2015 ಇಂಡಸ್ಟ್ರಿಗೆ ಎಂಟ್ರಿ ಆದೆ. ಸಿದ್ಧಾರ್ಥ ಸಿನಿಮಾ ಮೂಲಕ ಅಪ್ಪಾಜಿಯವ್ರ ಬ್ಯಾನರು ನೆಗೆಟಿವ್ ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೊಂಡೆ ವಿನಯ್ ರಾಜ್ಕುಮಾರ್ ಅವರಿಗೆ ಅಪೋಸಿಟ್ ಆಗಿ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಅಂಥ ಒಂದು ದೊಡ್ಡ ಮನೆ ಏನು ಹೇಳ್ತೀವಿ, ಮನೆತನ ಅಂತ ಹೇಳಿ ಏನು ಹೇಳ್ತೀವಿ, ಅವ್ರ ಥ್ರೂ ನಾನು ಇಂಡಸ್ಟ್ರಿಗೆ ಎಂಟ್ರಿ ಆಗಿರೋದೇ ನನಗೆ ಒಂದು ಅಂದರೆ ಜೀವನದಲ್ಲಿ ಅದೇ ಒಂದು ದೊಡ್ಡ ಮೈಲ್ಗಲ್ ಅಂತ ಹೇಳ್ಬೋದು. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿಂದ 15 ಸಿನಿಮಾ ಮಾಡಿದೆ. ಲಾಸ್ಟ್ ಸಿನಿಮಾ ಜೇಮ್ಸ್ ಮಾಡಿದೆ. ಸೊ ಜೇಮ್ಸ್ ಆದಮೇಲೆ ಒಂದಿಷ್ಟು ವೆಯ್ಟ್ ಮಾಡ್ತಾ ಇದ್ದೆ. ಯಾವ ಸಿನಿಮಾನು ಒಪ್ಕೊಂಡಿರಲಿಲ್ಲ, ಬರ್ತಾ ಇತ್ತು ಸಿನಿಮಾಗಳು, ವೆಯ್ಟ್ ಮಾಡ್ತಾ ಇದ್ದೆ. ಸಡನ್ನಾಗಿ ನಮ್ಮ ಪ್ರಶಾಂತ್ ಸರ್ ಟೀಮಿಂದ ಕಾಲ್ ಬರುತ್ತೆ. ಆಕಾಶ್ ಅನ್ನೋ ಒಬ್ಬರು ನನ್ನ ಸ್ನೇಹಿತರಿದ್ದರು, ಪರಿಚಯದವರು. ಅವರು ನನ್ನನ್ನು ರೆಫರ್ ಮಾಡಿರ್ತಾರೆ ಯಾರಿಗೆ, ಪ್ರಶಾಂತ್ ಸರ್ಗೆ. ಸೊ ಒಂದು ಪವರ್ಫುಲ್ ರೋಲ್ ಇದೆ ವಿಷ್ಣು ಅಂತ, ಸರ್ ನಿಮ್ಮನ್ನು ಒಂದು ಸತಿ ನೋಡಬೇಕಂತ ಹೇಳಿದರು ಅಂತ ಹೇಳ್ತಾರೆ. ನನಗೊಂದು ಇಮಿಡಿಯೇಟ್ ಕಾಲ್ ಬರುತ್ತೆ ಹೊಂಬಳೆ ಟೀಮಿಂದ. ಆ್ಯಂಡ್ ಕೋ ಡೈರೆಕ್ಟ್ರ್ ಕಾಲ್ ಮಾಡ್ತಾರೆ. ಫಸ್ಟ್ಲಿ ಒಂದು ವೀಡಿಯೋ ಬೈಟ್ ಬೇಕು, ಪ್ರಶಾಂತ್ ಸರ್ ನಿಮ್ಮನ್ನು ನೋಡಬೇಕಂತೆ, ದೆನ್ ವಿ ವಿಲ್ ಡಿಸ್ಕಸ್ ಅಂತ ಹೇಳ್ತಾರೆ. ನಾನು ಇಮಿಡಿಯೇಟ್ ಮನೆಯಲ್ಲೇ ಒಂದು ವೀಡಿಯೋ ಬೈಟ್ ಮಾಡಿ ಕಳಿಸ್ತೀನಿ. ಪ್ರಶಾಂತ್ ಸರ್ ಅದನ್ನು ನೋಡ್ತಾರೆ. ಇಮಿಡಿಯೇಟ್ ಕಾಲ್ ಬರುತ್ತೆ, ನೆಕ್ಸ್ಟ್ ಡೇ ನೀವು ಹೈದರಾಬಾದ್ ಬರಬೇಕಂತ. ಆ್ಯಂಡ್ ಫೋಟೋಶೂಟ್ ನಡೀತದೆ. ಪ್ರಶಾಂತ್ ಸರ್ ನನ್ನನ್ನು ನೋಡಿದ ಕೂಡಲೇ ವಾವ್ ವಿಷ್ಣು ಅಂತ ಹೇಳ್ತಾರೆ. ಸೊ ವಿಷ್ಣು ಏನಂದರೆ ಫೇರ್ ಆ್ಯಂಡ್ ಲವ್ಲಿ ಆ್ಯಡಲ್ಲಿ ಬರೋ ಥರ ಇದ್ದಾರೆ. ವಿಷ್ಣು ಇಮಿಡಿಯೇಟಾಗಿ ಡಲ್ ಮಾಡಿಸಿ ಕಾಸ್ಟ್ಯೂಮ್ ಆ್ಯಂಡ್ ಅಸೆಸರೀಸ್ ಹಾಸ್ಕೊಂಬನ್ನಿ ಅಂತ ಹೇಳ್ತಾರೆ. ನನ್ನನ್ನು ತಂದು ಪ್ರಶಾಂತ್ ಸರ್ ಎದುರುಗಡೆ ನಿಲ್ಲಿಸಿದಾಗ ಒಂದು ಸತಿ ವಾವ್ ವಿಷ್ಣು ಅಂತ ಹೇಳ್ತಾರೆ. ಆ್ಯಂಡ್ ಇಮಿಡಿಯೇಟ್ ಫೋಟೋಶೂಟ್ ಸ್ಟಾರ್ಟ್ ಆಗುತ್ತೆ. ಅವ್ರು ಏನು ಅಂದ್ಕೊಂಡಿದ್ರು ಆ ಥರ ನಾನು ಕಾಣಿಸ್ತಿದ್ದೆ. ಆ್ಯಕ್ಚುಲಿ ಅವ್ರಿಗೆ ಆ ಥರ ರಗಡ್ ಲುಕ್ ಬೇಕಿತ್ತು. ಸೊ ಫೈನಲಿ ಸಲಾರಿನ ಸೆಲೆಕ್ಟ್ ಆಗ್ತೀನಿ. ರಿಸಲ್ಟ್ ಕಣ್ಮುಂದೆ ಇದೆ. ಒಳ್ಳೆ ಔಟ್ಪುಟ್ ಸಿಕ್ಕಿದೆ. ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ಆ್ಯಂಡ್ ಪ್ರಶಾಂತ್ ಸರ್ ಕೂಡ ಹ್ಯಾಪಿ ಆಗಿದ್ದಾರೆ ಅಂತ ಅಂದ್ಕೊತೀನಿ. ಎಸ್,